ಈ ಒಂದು ಕ್ವೆಶ್ಚನಲ್ಲಿ ನಮಗೆ ಕೆಪಾಸಿಟರ್ ಕೊಟ್ಟಿದ್ದಾರೆ ಆಫ್ ಕೆಪಾಸಿಟೆನ್ಸ್ 5 μF. ಸೊ ಅದನ್ನು ನಾವು ಈ ಥರ ರೆಪ್ರೆಸೆಂಟ್ ಮಾಡೋಣ. ಸೊ ಈ ಕೆಪಾಸಿಟರ್ ಅನ್ನೋದು 10 ವೋಲ್ಟ್ಸ್ ಇರುವಂಥ ಒಂದು ಬ್ಯಾಟ್ರಿಗೆ ಕನೆಕ್ಟ್ ಆಗಿದೆ. ಸೊ ದಿಸ್ ಇಸ್ ಕನೆಕ್ಟೆಡ್ ಟು ಅ ಬ್ಯಾಟ್ರಿ ಆಫ್ 10 ವೋಲ್ಟ್ಸ್. ಸೊ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕೆಪಾಸಿಟರ್ ಇಸ್ 4 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಅಕ್ರಾಸ್ ದ ಕೆಪಾಸಿಟರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ? 4 ವೋಲ್ಟ್. ಮತ್ತು ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕೆಪಾಸಿಟರ್. ಸೊ ಟೈಮ್ ರೇಟ್ ಆಫ್ ಚೇಂಜ್ ಅಂದರೆ dV/dt. ಸೊ ಅದರ ವ್ಯಾಲ್ಯೂ 0.6 ಅಂತ ಕೊಟ್ಟಿದ್ದಾರೆ. Then the time rate at which the energy is stored in the capacitor at an instant. So energy stored in the capacitor mu is equals to half CV square ಅಂತ ಗೊತ್ತು. ಸೊ ಟೈಮ್ ರೇಟ್ at which the energy is stored ಅನ್ನೋದಾದರೆ ಅದನ್ನ ಡಿಫ್ರೆನ್ಷಿಯೇಟ್ ಇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ du/dt ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಹಾಫ್ ಸಿ ಪೊಟೆನ್ಷಿಯಲ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2v ಇಂಟು dV/dt ಅಂತ ಬರುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಹಾಫ್ ಕ್ಯಾನ್ಸಲ್ ಆಗುತ್ತೆ. ಕೆಪಾಸಿಟೆನ್ಸ್ನ ವ್ಯಾಲ್ಯೂ 5 ಮೈಕ್ರೋಫೆರಾಡ್ 5 ಇಂಟು 10 to the power of -6 ಇಂಟು ಪೊಟೆನ್ಷಿಯಲ್ನ ವ್ಯಾಲ್ಯೂ 4 ವೋಲ್ಟ್ಸ್ ಇಂಟು dV/dt. ಸೊ ಅದರ ವ್ಯಾಲ್ಯೂ 0.6. ಸೊ ಇದನ್ನು ನಾವು ಸಾಲ್ವ್ ಮಾಡಿದ್ರೆ ನಮಗೆ 12 ಇಂಟು 10 to the power of -6 ವ್ಯಾಟ್ಸ್ ಅಂತ ಬರುತ್ತೆ. ಇದನ್ನು ನಾವು 12 ಮೈಕ್ರೋ ವ್ಯಾಟ್ಸ್ ಅಂತ ಕೂಡ ಬರ್ಕೊಬೋದು. ಸೊ ದಿಸ್ ಇಸ್ ದ ಆನ್ಸರ್.